ನಮ್ಮ ಬಿಗ್ ಬಾಸ್ ಅಲ್ಲಿ ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯ್ತು. ಕನ್ನಡ ಜನತೆಗೆ ನಮ್ ಯಾವಾಗ್ಲೂ ನಮ್ಮ ಮಗನೇ ಆಗ್ಲಿ ನಾಮೇ ಆಗ್ಲಿ ಚಿರೋಣಿಯಾಗಿರ್ತೀವಿ. ಇದೇ ತರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸ್ಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ತರ ಬೆಳೆಸ್ಲಿ ಅಂತ ಕೇಳ್ಕತೀನಿ ನಾನು. ಅಂದ್ರೆ ನನ್ ತುಂಬಾ ಸಂತೋಷ ಆಯ್ತದೆ. ನಾನು ಕರ್ನಾಟಕ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗ್ಲೂ ಹಿಂಗೆ ಇರ್ತೀವಿ ಚುರುವಳಿ. ನಮ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ. ಕನಸ್ ಕಂಡಂಗ ಐತೆ ಇರೋದು ನಮ್ಮ. ಈ ತರ ಐತಾನೆ, ಈ ತರ ನಮ್ಮ ಐತಿವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಯಾವ್ದೋ ಒಂದ್ ಮೂಲಲ್ಲಿದ್ದವ್ರು ಈ ತರ ಬೆಳ್ದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದ್ರೆ ನಮ್ಗೆ ತುಂಬಾ ಖುಷಿ. ನನಗೆ ಅಂದ್ರೆ ಹೇಳ್ಕೊಕೆ ಬಾಯಿ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದ್ರೆ ನಾನು ಯಾವಾಗ್ಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ಅಯ್ಯೋ ತುಂಬಾ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದ್ರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಅವನಿಗೆ ನೋವಾಯ್ತು. ಅಂದ್ರೆ ಈಗ ಎಲ್ರನ್ನೂ ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗ್ಲಿಲ್ಲ ಅಲ್ಲಿ. ಅಂದ್ರೆ ಅವ್ರು ಕಪ್ ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದ್ರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಇನ್ನೂ ನಮ್ ಇದು ಮಾಡ್ನಿಲ್ಲ. ಅವನೇನಾದ್ರೂ ಅವನು ಮನೆಗೆ ಬಂದು ನನ್ನ ಜೊತೆ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ, ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ಅದು ನಮ್ಗಂತೂ ನಮ್ ಯಾತ್ಗೂ ಹೋಗ್ನಿಲ್ಲ, ಯಾತ್ಗೂ ಬರ್ನಿಲ್ಲ. ನಾವ್ ಒಂದ್ ಮನೇಲಿದ್ರು ನಮ್ ಕಾಡ್ಗೆ ಹೋಯ್ತೀವಿ, ಮನೆಗೆ ಬರ್ತೀವಿ. ಅಂದ್ರೆ ಕರ್ನಾಟಕ ಜನನೇ ಈ ತರ ಎಲ್ಲ ಮಾಡಿ ಬೆಳೆಸಿ ಈ ತರ ಅವ್ನಿಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೆ ಏನ್ ಖುಷಿ ಆಯ್ತಾ ಅದನ್ನೆಲ್ಲನೂ ಅವ್ನು ಪೂರೈಸ್ತಾವ್ರೆ. ಅದೊಂದು ಖುಷಿ ನನಗೆ. ನಮ್ಗಂತೂ ಏನು ಗೊತ್ತಿಲ್ಲ, ನಮ್ ಯಾತ್ಗೂ ಹೋಗ್ನೂ ಇಲ್ಲ. ಅಂದ್ರೆ ಅದನ್ನ ಬಂದು ನಮ್ಗೆ ಹೇಳಿ ಖುಷಿ ಪಡ್ಸವ್ರೆ ಅಪ್ಪ ಅಮ್ಮನಿಗೆ. ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಅಂದ್ರೆ ಅವಾಗ ಕಷ್ಟದಲ್ಲಿದ್ಮು, ಹೇಳ್ಕೋಬೇಕು ಅಂತ ಅಂದ್ರೆ ದುಃಖದಲ್ಲಿದ್ಮು. ಇವಾಗ ಸಂತೋಷ ಆಯ್ತದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದ್ರೆ ಇದೆ. ಅಯ್ಯೋ ಕಷ್ಟ ಅಂದ್ರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸನ. ಅದನ್ನ ಹೇಳ್ಕತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ನಿಲ್ಲ, ಅಂದ್ರೆ ಇವಾಗ ಹೇಳ್ಕತಾನೆ. ಅಂದ್ರೆ ಆ ತರ ಇರೋರ್ನೆಲ್ಲಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ನಾವಂತೂ ಕನ್ಸಲು ಅನ್ಕೊಂಡಿರ್ನಿಲ್ಲ ಕಣಪ್ಪ. ನಮ್ಗೆ ಕನ್ಸಲು ಗೊತ್ತಿಲ್ಲ, ನಮ್ ಅನ್ಕತ್ಲು ಇರ್ನಿಲ್ಲ ನಾವು. ಅಂದ್ರೆ ಈಗ ಈ ತರ ಗೆದ್ನ, ಈ ತರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದ್ರೆ ಅದು ನನಗೆ ತುಂಬಾ ಖುಷಿ ಆಯ್ತದೆ. ಅವ್ರು ಆಡೋ ಮಾತು ತುಂಬಾ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ ಅವನು ಇಷ್ಟಪಟ್ಟು ಇಷ್ಟಪಟ್ಟು ಐತೀನಿ ಅಂತಾನೆ. ಅದು ನಮ್ಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರಾಗ್ಲಿ. ಅಯ್ಯೋ ಬಿಟ್ಟಿನಿ, ಅವನಿಷ್ಟ.